ತುಳುನಾಡಿನಲ್ಲಿ ಜೋರಾಯಿತು ಅಂಕಿ ಸಂಖ್ಯೆಗಳ ಆಟ. ರಾಜಕೀಯದಲ್ಲಿ ಕಂಪನವನ್ನ ಸೃಷ್ಟಿಸಿದೆ ಕಾಸ್ಟ್ ರಿಪೋರ್ಟ್. ಅಹಿಂದ ಮೇಲುಗೈ ಸಾಧಿಸಿದ್ದು ಪ್ರಬಲ ಸಮುದಾಯಗಳು ಕೊತ್ತ ಕುದಿತಾ ಇವೆ. ಅಂಕಿ ಸಂಖ್ಯೆಗಳ ಆಟ ಜೋರಾಗಿದ್ದು ಅಹಿಂದ ವರ್ಗ ಮೇಲ್ಗೈ ಸಾಧಿಸಿದೆ. ಇದು ರಾಜಕೀಯ ಹಾಗೆ ಮತ್ತೊಂದು ಕಡೆ ಕೆಲ ಸಮುದಾಯಗಳನ್ನ ಕೊತ್ತ ಕುದಿಯುವ ಹಾಗೆ ಮಾಡಿದೆ. ಒಂದು ಕಡೆ ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಜಾತಿಯ ಜ್ವಾಲೆಗೆ ಸಿಡಿದಿದ್ದಾರೆ ವೀರಶೈವ ಲಿಂಗಾಯತ ಮಹಾಸಭಾ. ಒಕ್ಕಲಿಗರ ಸಭೆಯ ಬೆನ್ನಲ್ಲೇ ವೀರಶೈವ ಮಹಾಸಭಾದಿಂದ ಸಭೆ ಕರೆಯಲಾಗಿದ್ದು ಇಂದು ವೀರಶೈವ ಲಿಂಗಾಯತ ಮುಖಂಡರ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಸಭೆಗೆ ಹಾಜರಾಗುವಂತೆ ರಾಜ್ಯಾಧ್ಯಕ್ಷ ಶಂಕರ ಬಿದರಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಗುಡುಗಿದ್ದಾರೆ ಹಿರಿಯ ನಾಯಕರು. ನಮ್ಮನ್ನ ಎದುರಾಕೊಂಡು ರಾಜ್ಯಭಾರ ಮಾಡಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಲಿಂಗಾಯತ ಒಕ್ಕಲಿಗರನ್ನ ಎದುರು ಹಾಕೊಂಡು ಅಧಿಕಾರವನ್ನ ನಡೆಸೋದಕ್ಕಾಗುತ್ತಾ? ಜಾತಿ ಗಣತಿಯ ಜಾರಿಗೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ತ ಕ್ರಾಂತಿ ಆಗುತ್ತೆ. ನಿನ್ನೆಷ್ಟೇ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಡಿದೆದ್ದಿದ್ದಾರೆ. ಕರುನಾಡಿನಲ್ಲಿ ಅಂಕಿ ಸಂಖ್ಯೆಗಳ ಆಟ ಜೋರಾಗಿದೆ. ಜಾತಿ ಗಣತಿ ಜಾರಿಗೆ ತರೋದಕ್ಕೆ ಹೋದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಶಾಮನೂರು ಶಿವಶಂಕರಪ್ಪನವರು ಕೂಡ ನಿನ್ನೆಯಷ್ಟೇ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ. ರಕ್ತ ಕ್ರಾಂತಿ ಆಗುತ್ತೆ ಎನ್ನುವ ಮುಖಾಂತರವಾಗಿ ರಾಜಕೀಯದಲ್ಲಿ ಈ ಒಂದು ಕಾಸ್ಟ್ ರಿಪೋರ್ಟ್ ದೊಡ್ಡ ಕಂಪನವನ್ನೇ ಸೃಷ್ಟಿ ಮಾಡಿರುವಂತದ್ದು. ಯಾಕಂದ್ರೆ ಅಹಿಂದ ವರ್ಗ ಇಲ್ಲಿ ಮೇಲ್ಗೈ ಸಾಧಿಸಿದೆ. ಪ್ರಬಲ ವರ್ಗದ ಸಮುದಾಯದ ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ಇಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಪ್ರಬಲ ವರ್ಗವನ್ನ 3-4ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಾಗಿದೆ ಅಂತ ಕೊತ್ತ ಕುದಿಲಾಗ್ತಾ ಇರುವಂತದ್ದು. ಜಾತಿಯ ಜ್ವಾಲೆಗೆ ವೀರಶೈವ ಲಿಂಗಾಯತ ಮಹಾಸಭಾ ಈಗ ಸಿಡಿದೆದ್ದಿರುವಂತದ್ದು. ಅದರ ಜೊತೆಗೆ ಶಾಮನೂರು ಸವಾಲನ್ನ ಹಾಕಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಒಕ್ಕಲಿಗರ ಸಭೆ ಆಯಿತು, ಅದಾದ ನಂತರವಾಗಿ ಕುರುಬರ ಸಭೆ, ಈಗ ಅದಾದ ನಂತರವಾಗಿ ಲಿಂಗಾಯತರ ಸಭೆ. ಈಗ ಶಾಮನೂರು ಅವರು ಏನ್ ಸವಾಲ್ ಹಾಕಿದ್ದಾರೆ ಕೇಳೋಣ ಬನ್ನಿ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಡ್ದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ. ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಇಬ್ಬರು ಸೇರಿದ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜಭಾರ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್ ವೀರಶೈವ ಲಿಂಗಾಯತ ನಮ್ದು ಸಭೆ ನಡೆದತ್ತೆ ನೋಡಿ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಡ್ದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ. ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಇಬ್ಬರು ಸೇರಿದ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜಭಾರ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್ ವೀರಶೈವ ಲಿಂಗಾಯತ ನಮ್ದು ಸಭೆ ನಡೆದತ್ತೆ ನೋಡಿ. ತೀರ್ಮಾನ ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವ್ರೇನು ಸುಮ್ಮನೆ ಡೊಂಗ್ ನಡ್ದಾರ. ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾ ಇರುವಂತದ್ದು, ಇಲ್ಲಿ ಎದುರಾಕೊಂಡು ಯಾವ ಒಂದು ಜಾತಿ ಗಣತಿಯನ್ನು ಕೂಡ ತರೋದಕ್ಕೆ ಸಾಧ್ಯ ಇಲ್ಲ. ತಂದ್ರೆ ರಕ್ತ ಕ್ರಾಂತಿ ಆಗುತ್ತೆ. ಇದನ್ನ ನಾವು ಸಂಪೂರ್ಣವಾಗಿ ವಿರೋಧಿಸ್ತೀವಿ. ಸದ್ಯದ ಮಟ್ಟಿಗೆ ಈ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ನಿರ್ಧಾರ ಮಾಡಲಾಗುತ್ತೆ ಅಂತ ಸವಾಲನ್ನ ಸರ್ಕಾರಕ್ಕೆ ಹಾಕಿರುವಂತದ್ದು ಸ್ವಪಕ್ಷದ
ನಾಯಕರುಗಳಿಂದಲೇ ಸದ್ಯದ ಮಟ್ಟಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನ್ನ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ನಿಭಾಯಿಸ್ತಾರೋ ಗೊತ್ತಿಲ್ಲ. ಆದ್ರೆ ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಏನು ಈ ಜಾತಿ ಗಣತಿ ಎನ್ನುವಂತಹ ವಿಚಾರ ರಾಜ್ಯ ಪಡಸಾಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ಜ್ವಾಲೆಯನ್ನ ಹತ್ತಿಸ್ಬಿಟ್ಟಿದೆ. ಅದು ಮತ್ತಷ್ಟು ರೀತಿಯಲ್ಲಿ ಎಲ್ಲಾ ಸಮುದಾಯವನ್ನ ಜ್ವಾಲಾಮುಖಿಯ ರೀತಿಯಲ್ಲಿ ಸಿಡಿದೇಳುವ ರೀತಿ ಮಾಡಿರುವಂಥದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸವಾಲ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಜಾತಿ ಗಣತಿ ಎನ್ನುವಂತಹ ವಿಚಾರ ಸದ್ಯದ ಮಟ್ಟಿಗೆ ತಣ್ಣಗಾಗುವ ಹಾಗೆ ಕಾಣಿಸ್ತಾ ಇಲ್ಲ. ಜಾತಿಗಣತಿ ವರದಿ ಜಾರಿಗಾಗಿ ಸಂಪುಟ ಸಭೆಯನ್ನ ಕರೆದಿರುವಂತದ್ದು ಸರ್ಕಾರ. ನಾಳೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯ ಹಿನ್ನೆಲೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ಅಹಿಂದ ಜನಗಣತಿ ವರದಿಯ ಜಾರಿಗಾಗಿ ಸಂಪುಟ ಸಭೆಯನ್ನ ಕರೆದಿದೆ ಸರ್ಕಾರ. ಈಗ ಈಗಾಗಲೇ ನಾಳೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಒಂದು ಕಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಸಭೆಯ ಹಿನ್ನೆಲೆಯಲ್ಲಿ ಮಹತ್ವದ ಸುದ್ದಿಗೋಷ್ಠಿನ ಹಿಂದ ಕರೆದಿದೆ. ಹಿಂದುಳಿದ ವರ್ಗಗಳ ನಾಯಕರಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಎಂ.ಆರ್. ಸೀತಾರಾಮ್, ಸಚಿವ ಮಧು ಬಂಗಾರಪ್ಪ ಸೇರಿ ಹಲವರಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ಕಾಂತರಾಜು ವರದಿ ಜಾರಿಗೆ ಆಗ್ರಹಿಸಿ ನಡೆಯಲಿರುವಂತಹ ಮಹತ್ವದ ಸುದ್ದಿಗೋಷ್ಠಿ ಇದು.